ಕುಡಿ ನಿಖಿಲ್ ಕುಮಾರಸ್ವಾಮಿಯ ಒಂದು ಚಿತ್ರ ಬಿಡುಗಡೆ ಆದಂತ ಸಂದರ್ಭದಲ್ಲಿ ನನ್ನ ಕೊನೆಯ ಉಸಿರಿಯವರೆಗೂ ನಾನು ಮರಿಲಿಕ್ಕಾಗೋದಿಲ್ಲ ಆ ಕ್ಷಣ. ರೈಡರ್ ಸಿನಿಮಾ ಚಿತ್ರಮಂದಿರದಲ್ಲಿ ಬಂದು ಬನ್ನೂರಿನಲ್ಲಿ ನಿಮ್ಮೆಲ್ಲರೂ ನೋಡಿ ನಿಮ್ ಜೊತೆಯಲ್ಲಿ ವೀಕ್ಷಣೆ ಮಾಡಬೇಕು ಅಂತ ಬಂದೆ. ಅಶ್ವಿನಣ್ಣಂಗೇನು ನಾನು ಮುಂಚಿತವಾಗಿ ನಾ ಬರ್ತೀನಿ ಅಂತ ಹೇಳಿರ್ಲಿಲ್ಲ. ಆದ್ರೆ ನಾನು ಬಂದಿದ್ದೆ ತಡ. ಅದ್ ಎಲ್ಲಿಂದ ತಾವೆಲ್ಲ ಜನಸಾಗರ ಹರಿದು ಬಂದ್ರಿ ಅಂತಕ್ಕಂಥದ್ದು ಬಹುಶಃ ಅದು ನಾನು ಇನ್ನೂ ಕೂಡ ಆ ಒಂದು ಕ್ಷಣ ನಾನು ಯಾವತ್ತಿಗೂ ಕೂಡ ಮರಿಲಿಕ್ಕಾಗೋದಿಲ್ಲ. 2 ರಸ್ತೆ ತುಂಬಾ ಜನ ತಾವು ತುಂಬ್ಕೊಬಿಟ್ರಿ. ಒಂದು 10 ನಿಮಿಷಕ್ಕೆ ಬಂದ್ರಿ. ನಾನು ಅಶ್ವಿನಣ್ಣಂಗೆ ಫೋನ್ ಮಾಡಿದ್ರು, ಇದೇನಿದು ಬರ್ತಾ ಇದೀರಂತೆ ಅಂತ. ನಾನು ಹಲವಾರು ಚಿತ್ರಮಂದಿರಗಳಿಗೆ ಭೇಟಿ ಕೊಡ್ತಕ್ಕಂಥದ್ದಿತ್ತಣ, ಇಲ್ಲೂ ಒಂದ್ ಹೆಜ್ಜೆ ಬಂದು ಹೋಗುವ ಅಂತ ಬಂದೆ. ಆದ್ರೆ ತಾವು ಅವತ್ತು ತೋರದಂತ ಪ್ರೀತಿ, ನಾನು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾ ಇರ್ತೇನೆ. ಇವತ್ತು ಈ ವೇದಿಕೆ ಮೇಲೆ ಬಹಳ ಗಟ್ಟಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಜನ ವಿರೋಧ ಪಕ್ಷದವರು ವಿರೋಧಿಗಳು ನಮ್ಮನ್ನ ಟೀಕೆ ಮಾಡ್ತಾರೆ. ಜನತಾದಳ ಪಕ್ಷ ಎಲ್ಲಿದೆ ಕರ್ನಾಟಕ ರಾಜ್ಯದಲ್ಲಿ ಅಂತ. ಜನತಾದಳ ಪಕ್ಷ ಬನ್ನೂರ್ನಲ್ಲದೆ. ಜನತಾದಳ ಪಕ್ಷ ಅಂದ್ರೆ ಬನ್ನೂರು, ಬನ್ನೂರು ಅಂದ್ರೆ ಜನತಾದಳ ಪಕ್ಷ ಅಂತ ಇವತ್ತು ಸಾಬೀತನ್ನ ಮಾಡಿದ್ದೆ. ನಾನು ಅಶ್ವಿನಣ್ಣ ಕೇಳ್ತಾ ಇದ್ದೆ, ಇದೇನಣ್ಣ ಇಷ್ಟು ಕುರ್ಚಿ ಸಾಕಾಗ್ತದೆಯೇ, ಇಷ್ಟೇ ಕುರ್ಚಿ ಹಾಕಿದ್ಯಲ್ಲಣ್ಣ ಅಂದೆ. ಇಲ್ಲ ಇಲ್ಲ, ಎಲ್ಲರೂ ಕುರ್ಚಿಲಿ ಕೂತ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ನಿಮ್ಮನ್ ಸ್ವಲ್ಪ ಹತ್ತಿರದಿಂದ ನೋಡ್ಬೇಕಲ್ಲ, ಅದಕ್ಕೆ ಎಲ್ಲರೂ ನಿಂತ್ಕೋತಾರೆ ಅಂತಂದ್ರು. ಆದ್ರೂ ನೀವೆಲ್ಲ ಪಾಪ ಅಲ್ಲಿ ನಿಂತು 2 ಗಂಟೆ ನಮ್ ಭಾಷಣ ಕೇಳೋದಕ್ಕೆ ನಿಂತಾಗ ನಮ್ಮ ಮನ್ಸು ಒಪ್ಪೋದಿಲ್ಲ. ದಯಮಾಡಿ ನೀವೆಲ್ಲ ಕೂತ್ಕೋಬೇಕಾಗಿತ್ತು. ಆದ್ರೆ ನಿಂತ್ಕೊಂಡಿರ್ತಕ್ಕಂಥವ್ರು ಬಹುತೇಕ ಯುವಕರಿದ್ದಾರೆ. ನಮಗೂ ನಿಮ್ಗೆಲ್ಲ ಕಾಲು ಕೈ ಗಟ್ಟಿಗದೆ. ನಾನು ನಿಮ್ ತರನೇ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.